ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹಾರಾಷ್ಟ್ರದ ಬಳಿಕ ಗುಜರಾತ್ ರಾಜಸ್ಥಾನದಲ್ಲಿ ವರುಣಾರ್ಭಟ ಜೋರಾಗಿದೆ. ಗಾಳಿ ಸಹಿತ ಭಾರಿ ಮಳೆಗೆ ಹಲವು ಜಿಲ್ಲೆಗಳು ಜಲಾವೃತವಾಗಿದ್ದಾವೆ. ನೋಡಿ, ಮಹಾರಾಷ್ಟ್ರದ ಬಳಿಕ ಗುಜರಾತ್ ರಾಜಸ್ಥಾನದಲ್ಲಿ ವರುಣಾರ್ಭಟ. ಮಹಾರಾಷ್ಟ್ರ ಬಳಿಕ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಮಳೆ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಗಾಳಿ ಸಹಿತ ಭಾರಿ ಮಳೆಗೆ ಹಲವು ಜಿಲ್ಲೆಗಳು ಜಲಾವೃತವಾಗಿದ್ದಾವೆ. ಗುಜರಾತ್ನ ಸೂರತ್, ವಲ್ಸಾದ್, ನವಸಾರಿಯಲ್ಲಿ ಪ್ರವಾಹ ಉಂಟಾಗಿದೆ. ಸೂರತ್ ಜಿಲ್ಲೆಯೊಂದರಲ್ಲೇ 5 ಮರಣ ಮಳೆಗೆ ಬಲಿಯಾಗಿರುವುದು. ತಗ್ಗು ಪ್ರದೇಶಗಳಿಂದ 2100ಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ರಾಜ್ಕೋಟ್, ಅಹಮದಾಬಾದ್, ಖೇಡಾ, ಆನಂದ್, ವಡೋದರಾ, ಭರೂಚ್ ಮತ್ತು ಸೌರಾಷ್ಟ್ರಗಳಿಗೆ ಪ್ರವಾಹದ ಭೀತಿ ಉಂಟಾಗಿರುವುದೀಗ. ದ್ವಾರಕಾ ಸೋಮನಾಥ ರಾಷ್ಟ್ರೀಯ ಹೆದ್ದಾರಿ ಜಲಾವೃತವಾಗಿರೋದು. ರೈಲ್ವೆ ಹಳಿ ನೀರಿನಿಂದ ಮುಚ್ಚಿ ಹೋಗಿದ್ದು ಪ್ರಯಾಣಿಕರು ಪ್ರಯಾಸ ಪಡ್ತಾ ಇದ್ದಾರೆ. ನೋಡಿ, ಈಗ ರಸ್ತೆಗಳೆಲ್ಲ ಜಲಾವೃತವಾಗಿದ್ದಾವೆ. ರೈಲ್ವೆ ಹಳಿಗಳು ಕೂಡ ಜಲಾವೃತವಾಗಿದ್ದಾವೆ. ಒಂದ್ ಕಡೆಯಿಂದ ಇನ್ನೊಂದು ಕಡೆ ಟ್ರೈನ್ಗಳು ಹೋಗೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲೂ ಕೂಡ ಪ್ರಯಾಣವನ್ನ ಬೆಳೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಎಲ್ಲೆಲ್ಲಿ ಜನ ಆತಂಕದಲ್ಲಿದ್ದಾರೋ, ಪ್ರವಾಹವನ್ನ ಎದುರಿಸ್ತಾ ಇದ್ದಾರೋ, ಅವರೆಲ್ಲರನ್ನೂ ಕೂಡ ಈಗ ಬೇರೆ ಕಡೆಗೆ ಸ್ಥಳಾಂತರಿಸುವಂತ ಕೆಲಸ ನಡೀತಾ ಇದೆ. ಗುಜರಾತ್ನ ಸೂರತ್, ವಲ್ಸಾದ್, ನವಸಾರಿಯಲ್ಲಿ ಪ್ರವಾಹ ಉಂಟಾಗಿದೆ. ಸೂರತ್ ಜಿಲ್ಲೆಯೊಂದರಲ್ಲೇ 5 ಮರಣ ಮಳೆಗೆ ಬಲಿಯಾಗಿದ್ದಾರೆ. ಪಾಪ, ತಗ್ಗು ಪ್ರದೇಶಗಳಿಂದ 2100ಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ರಾಜ್ಕೋಟ್, ಅಹಮದಾಬಾದ್, ಖೇಡಾ, ಆನಂದ್, ವಡೋದರಾ, ಭರೂಚ್ ಮತ್ತು ಸೌರಾಷ್ಟ್ರಗಳಿಗೆ ಪ್ರವಾಹದ ಭೀತಿ ಎದುರಾಗಿರೋದು. ದ್ವಾರಕಾ ಸೋಮನಾಥ ರಾಷ್ಟ್ರೀಯ ಹೆದ್ದಾರಿ ಜಲಾವೃತವಾಗಿದೆ. ರೈಲ್ವೆ ಹಳಿ ನೀರಿನಿಂದ ಮುಚ್ಚಿ ಹೋಗಿದೆ. ಹಾಗಾಗಿ ಟ್ರೈನ್ ಸ್ಟಾಪ್ ಆಗಿರೋದು. ಎಲ್ಲೂ ಹೋಗಂಗಿಲ್ಲ, ಪ್ರಯಾಣ ಮಾಡಂಗಿಲ್ಲ. ಇದರಿಂದ ಜನರಿಗೆ ಬಹಳ ಸಂಕಷ್ಟ ಅಂತೂ ಎದುರಾಗಿದೆ. ಜೊತೆಗೆ ಎಲ್ಲೆಲ್ಲಿ ಪ್ರವಾಹದಿಂದ ಜನ ಒದ್ದಾಡ್ತಾ ಇದ್ದಾರೋ, ಯಾವೆಲ್ಲ ಹಳ್ಳಿಗಳು ಮುಳುಗಡೆಯಾಗಿದ್ದಾವೋ, ಯಾವೆಲ್ಲ ಪ್ರದೇಶಗಳಲ್ಲಿ ಜನ ವಾಸ ಮಾಡ್ತಾ ಇದ್ದಾರಲ್ಲ, ಆ ಎಲ್ಲ ಕಡೆಯಿಂದನೂ ಕೂಡ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರಿಸುವಂತ ಕೆಲಸ ನಡೀತಾ ಇದೆ. ದೃಶ್ಯದಲ್ಲಿ ನೀವು ನೋಡಬಹುದು, ವಯಸ್ಸಾದಂತ ವೃದ್ಧೆಯನ್ನ ಪೊಲೀಸ್ನವರು ಅಥವಾ NDRF ತಂಡದವರು ಎತ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸ ನಡೀತಾ ಇದೆ. ಪರಿಸ್ಥಿತಿ ತೀರಾ ಹದಗೆಟ್ಟು ಹೋಗ್ಬಿಟ್ಟಿದೆ ಪಾಪ. ಒಂದ್ ಕಡೆ ಕೇರಳದಲ್ಲಿ ಭೂಕುಸಿತ, ಮತ್ತೊಂದು ಕಡೆ ಈಗ ಮಹಾರಾಷ್ಟ್ರದಲ್ಲಿ, ಹೀಗೆ ಗುಜರಾತ್ನಲ್ಲಿ, ರಾಜಸ್ಥಾನದಲ್ಲಿ ಪ್ರವಾಹದ ಪರಿಸ್ಥಿತಿ.